ಮುಖ್ಯಮಂತ್ರಿ ಆದೇಶಕ್ಕೆ ಗಾಳಿಗೆ ತೂರಿದ ಅಧಿಕಾರಿಗಳಿಗೆ, ನಮ್ಮ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಆದೇಶಕ್ಕೆ ಅಧಿಕಾರಿಗಳು ಆ ಆದೇಶವನ್ನು ಗಾಳಿಗೆ ತೂರಿದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಗುತ್ತಿಗೆದಾರ ಸಂಘಕ್ಕೆ, ಗುತ್ತಿಗೆದಾರ ಸಂಘಕ್ಕೆ ಬಕ್ಷಿಸ್ ಪತ್ರ ಹೊಂದಿರುವ ಗ್ರಾಹಕರ ವಿದ್ಯುತ್ ನೀಡಿದ ಅಧಿಕಾರಿಗಳಿಗೆ, ನೋಂದಣಿ ಪತ್ರ ನೀಡಿದ ಅಧಿಕಾರಿಗಳಿಗೆ, ಅಧೀಕ್ಷಕ ಅಭಿಯಂತರರಿಗೆ, ಎಸ್ಕಾಂ ಎಂಡಿ ಅವರಿಗೆ, ಎಸ್ಕಾಂ ಎಂಡಿ ಅವರಿಗೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಮುಂದೆ ನಮ್ಮ ಕರ್ನಾಟಕ ಎಲ್ಲಾ ಗುತ್ತೇದಾರರಿಗೆ ಜಯವಾಗಲಿ. ಗುಂಟಾ ಪ್ಲಾಟ್ಗಳಿಗೆ ಕೆಲವೊಂದು ಕಡೆ ಜಿಲ್ಲಾದಲ್ಲಿ ಆಲ್ರೆಡಿ ಅವ್ರಿಗೆ ಕರೆಂಟ್ ಕೊಡ್ತಾ ಇದ್ದಾರೆ. ಉತ್ತಾರಿ ಅವ್ರವ್ರ ಹೆಸರಲ್ಲೇ ಇದ್ದಿದ್ದೆ. ಈಗ ಎಲ್ಲ ಥೋಡಿ ಬಕ್ಷಿಸ್ ಪತ್ರಗಳು ಕೊಟ್ಟಿದ್ದಾರಲ್ರಿ, ಅವ್ರೊಳಗೆ ಉತ್ತಾರಿ ಒಳಗೆ ಯಾಡ್ ಆಗಿಲ್ಲ, ಅವ್ರು ಮಾಡ್ಕೊಳಕ ಆಗ್ತಾ ಇಲ್ಲ. ಹಿಂಗಾಗಿ ಬಡವರು ಬಹಳ ಅಸಕ್ತ ಆಗ್ಯಾರ. ಇದರಿಂದ ಯಾರ ಕೈ ಹೊಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಕೆಲವೊಬ್ರಿಗೆ ಕ್ಯಾಶ್ ಕೊಟ್ಟಗಳನ್ನ ಮಾಡುವಂತ ಅಧಿಕಾರಿಗಳನ್ನ ನಾವು ನೋಡಿದೀನಿ ಕಣ್ಣಾರನೆ. ಅವ್ರೇನ್ ಹೆಸರಿಗೆ ಪ್ರಸ್ತಾವನೆ ಮಾಡೋದು ಬೇಡ. ಲಂಚ ತೋದ ತಕ್ಷಣನೇ ಆಲ್ರೆಡಿ ಇಂಟಿಮೇಷನ್ ಆಗ್ತಾರೆ. ನಾನು 2 ಸಲ ನಾನು ಆಲ್ರೆಡಿ ಅವ್ರಿಗೆ ತಾಕೀತು ಮಾಡೀನಿ, ಮತ್ತೆ ಮೇಲ್ ಅಧಿಕಾರಿಗಳಿಗೆ ಹೇಳಿದ್ದೀನಿ ನಾನು. ಮತ್ತೆ ಇದ್ರ ಸಲುವಾಗಿ MLA ಸಾಹೇಬ್ರಿಗೂ ಹೇಳಿದ್ದೀನಿ. ಅದು ನಾನು ಏನಾದ್ರೂ ಅದನ್ನ ಮಾತಾಡಕ್ ಹೇಳ್ತಿಲ್ಪ ಕ್ಲಿಯರ್ ಮಾಡೋಣ ಅಂತಂದ್ರು. ಅಟೊಟ್ಟಾಗಿ ನಮ್ ಜಿಲ್ಲಾ ಅವರು ಎಲ್ಲಾ CS ಸಾಹೇಬ್ರು ಎಲ್ಲಾರು ಕೂಡಿಸ್ಕೊಂಡು ಏನಾರ ಮಾಡಿ ಪ್ರಸ್ತಾವನೆ ಮಾಡೋಣ ಅಂತಂದ್ರು. ಬಾಸರ ಮಾನ್ಯ ವಾರದಲ್ಲಿ ಎಷ್ಟೋ ರಿಜಿಸ್ಟ್ರೇಷನ್ ಆದಂತದ್ದು ಒಬ್ರು ಇಂಟಿಮೇಷನ್ ಕೊಟ್ಟಿಲ್ಲ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಯಾಕಾಗಿತ್ತು, ಇಂಟಿಮೇಷನ್ ಯಾಕೆ ಕೊಡ್ಲಿಲ್ಲ, ಈ ಪ್ರಶ್ನೆ ಬಂದಿತ್ತು. ಒಂದ್ 15ರಿಂದ 20 ನೀವು ರಿಜಿಸ್ಟ್ರೇಷನ್ ಮಾಡ್ರಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ದಯಮಾಡಿ ಅದಕ್ಕೆ ಆ ಗುಂಟಾ ಪ್ಲಾಟ್ ಬಡು ಸಾರ್ವಜನಿಕರಿಗೆ ಕೂಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. DC ಸಾಹೇಬ್ರಿಗೆ ಮನವಿ ಕೊಡಾಕ್ ಬಂದೀವಿ. DC ಸಾಹೇಬ್ರ ಜಲ್ದಿ ಕ್ರಮ ತಗೊಂಡು ಅದಕ್ಕೆ ಆದೇಶ ಹೊರಡಿಸಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀನಿ. ಈಗ ಎಲ್ಲರಿಗೂ ಕರೆಂಟ್ ಸಿಗಾಕತ್ತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತೇ, ಎಲ್ಲರಿಗೂ ತಿಳಿದ ವಿಷಯ. ಗುಂಟಾ ಪ್ಲಾಟ್ಗಳಿಗೆ 20 ಬಕ್ಷಿಸ್ಗಳಿಗೆ ಕರೆಂಟ್ ಸಿಗ್ತಿಲ್ಲ. ಯಾವುದೇ ಅಧಿಕಾರಿಗಳನ್ನು ಏನ್ ಹೇಳ್ಯಾರ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಆದೇಶ ಕೊಟ್ಟಾರ 1200 ಸ್ಕ್ವೇರ್ ಫೀಟ್ ತರ, ಅಥವಾ ಈಗ ರೀಸೆಂಟ್ ಆಗಿ ಬಂದಿರೋದು 2400 ಸ್ಕ್ವೇರ್ ಫೀಟ್ ತನ ಏನೋ OCCC ಇರ್ಲಾರ್ದೆ ಅಲ್ಲಿ ಯಾವುದೇ ರೀತಿಯಾದ ಮೆನ್ಷನ್ ಮಾಡಿಲ್ಲ. ಎಣ್ಣೆ ಪ್ಲಾಟ್ಗಳಿಗೆ, ಉತ್ತಾರಿಗಳಿಗೆ, 20 ಬಕ್ಷಿಸ್ಗಳಿಗೆ ಅಂತ ಯಾವುದೇ ರೀತಿಯಾದ ಪ್ರಿಸ್ಕ್ರೈಬ್ ಮಾಡಿಲ್ಲ. ಆ ಪ್ರಿಸ್ಕ್ರೈಬ್ ಮಾಡ್ಲಾರ್ದೆ 2400 ಸ್ಕ್ವೇರ್ ಫೀಟ್ ಒಳಗೆ ಎಷ್ಟು ನಿವೇಶನಗಳು ಕಟ್ಟಿ ನಿಂತಿರುವ ನಿವೇಶನಗಳು ಇದಾವಲ್ಲ ಅವರಿಗೆ ಕೊಡ್ಬೇಕು ಅಂತ ಹೇಳ್ತಾರೆ ಆಲ್ರೆಡಿ. ಬಟ್ ಯಾವುದೇ ಯಾವುದೇ ಅಧಿಕಾರಿಗಳನ್ನು ಈ ನಿಯಮ ಪಾಲನೆ ಮಾಡಿಲ್ಲ. ನಿಯಮ ಪಾಲನೆ ಮಾಡ್ಲಾರ್ದೆ ಬಡವರಿಗೆ ಆಗ್ಲಿ, ಯಾವುದೇ ಸಾರ್ವಜನಿಕರಿಗಾಗ್ಲಿ, ಬಡವರು ಅಷ್ಟೇ ಅಲ್ಲ ಎಲ್ಲರೂ ಸಾರ್ವಜನಿಕರಿಗೆ ಕರೆಂಟ್ ಕೊಡಾತಿಲ್ಲ. ಈಗ ನಮ್ಮ ದೇಶದಲ್ಲಿ ಎಷ್ಟು 90% ಆಫ್ ಎಲ್ಲಾ ಲ್ಯಾಂಡ್ ಇರೋದು 10% ಆಫ್ ನಮ್ಮ ಭಾರತದ ಶ್ರೀಮಂತ ನಾಗರಿಕರಲ್ಲಿ. ಬಡವರಿಗೆ ಇರುವುದು ಸ್ವಲ್ಪ ಭೂಮಿ, ಇದು ಎಲ್ಲರಿಗೂ ಗೊತ್ತು. ಹಾಗಾಗಿ ನಮಗೆ ಭೂಮಿನೇ ಇಲ್ಲ. ಸೊ ಭೂಮಿ ಇರ್ಲಾರ್ದೆ ನಾವು ಯಾವ ಪ್ಲಾಟ್ ತಗೊಳ್ಳೋಣ? ಮೊದಲು ಭೂಮಿ ಇದೆ ಭಾರತದಲ್ಲಿ ಭೂಮಿನೇ ಇಲ್ಲ. ಬಡವ್ರು ಏನ್ ಮಾಡ್ತಾರೆ, ಗುಂಟಾ ಪ್ಲಾಟ್ ತಗೋತಾರೆ. ಗುಂಟಾ ಪ್ಲಾಟ್ ಅಂದ್ರೆ ಅವನ್ನ ತಗೊಂಡು ಅವ್ರು ಅಷ್ಟೇ ಬಾಳೆನ್ ಇರೋದಿಲ್ಲ. ಗುಂಟಾ ಪ್ಲಾಟ್ ಅಂದ್ರೆ ಅಷ್ಟೇ 600 ಸ್ಕ್ವೇರ್ ಫೀಟ್ 700 ಸ್ಕ್ವೇರ್ ಫೀಟ್ 2 ರೂಮ್ ಕೊಡುವಷ್ಟು ಜಾಗ ಎಷ್ಟೇ ಇರ್ತಾವ. ಗುಂಟಾ ಪ್ಲಾಟ್ ಅಂದ್ರೆ 2400 ಅಷ್ಟು ಇರುವುದಿಲ್ಲ ಗುಂಟಾ ಪ್ಲಾಟ್ಗಳು. ಯಾಕಂದ್ರೆ 33/33ನೇ ಗುಂಟಾ ಪ್ಲಾಟ್ 600 ಸ್ಕ್ವೇರ್ ಫೀಟ್ 800 ಸ್ಕ್ವೇರ್ ಫೀಟ್ 1200 ಸ್ಕ್ವೇರ್ ಫೀಟ್ ಅವ್ರದು 20 ಬಕ್ಷಿಸ್ ಮುಖಾಂತರ ಅವ್ರು ಖರೀದಿ ಮಾಡ್ಕೊಂಡಿರ್ತಾರೆ. ಮತ್ತೆ ಈಗ ಅಂದ್ರೆ ನಮ್ಮ ವಿಶ್ವದಲ್ಲಿ ಒಂದು ಏನಿದೆ ಅಂದ್ರೆ ಈಗ ಎಲ್ಲರಿಗೂ ವಿದ್ಯುತ್ ಬೇಕೇ, ಎಲ್ಲರಿಗೂ ಶಿಕ್ಷಣಕ್ಕೂ ವಿದ್ಯುತ್ ಬೇಕು, ಎಲ್ಲದಕ್ಕೂ ವಿದ್ಯುತ್ ಬೇಕು. ನೀವು ವಿದ್ಯುತ್ ಅನ್ನು ಕೊಡದೇ ಇರ್ಬೇಕು. ಹಾಗಾದ್ರೆ ಎಲ್ಲರಿಗೂ ವಿದ್ಯುತ್ ಬಂದ್ ಮಾಡ್ಬೇಡಿ, ವಿದ್ಯುತ್ ಕೊಡೋದೇ ನಿಲ್ಲಿಸ್ಬಿಡಿ.
ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೊಂದು ನ್ಯಾಯ ಅನ್ನೋದು ಬೇಡ. ಸೊ ನಮ್ಮಲ್ಲಿ ಭೂಮಿ ಕಡಿಮೆ ಇದೆ, ಹೀಗಾಗಿ ಬಡವರು ಗುಂಟಾ ಪ್ಲಾಟ್ ತಗೋತಾರೆ. ಅದಕ್ಕೆ ನೀವು ವಿದ್ಯುತ್ ಕೊಡ್ಲೇಬೇಕು, ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅದು ಏನು ನಮ್ ಕಾಂಟ್ರಾಕ್ಟರ್ಗಳದ ಕೋಟ್ಯಾಂತರ ರೂಪಾಯಿ ಬಿಲ್ ಇಟ್ಬಿಟ್ಟಿದೆ. ನಮ್ ಕಾಂಟ್ರಾಕ್ಟರ್ ಒಂದ್ ಮಳೆ ಗಾಳಿ ಬಂತು, ಕಂಬ ಮುರಿತು ಅಂತಂದ್ರೆ ಹೋಗಿ ವಿದೌಟ್ ಅವಾರ್ಡ್ ಇರ್ಲಾರ್ದೆ ನಾವು ವಿದೌಟ್ ಅವಾರ್ಡ್ ಇರ್ಲಾರ್ದೇ ಬಿಲ್ ಮಾಡ್ತೀವಿ. ಈ ಖಾಸಗೀಕರಣ ಮಾಡಬಾರ್ದಂತ ನಾನು ರೈತ ಭಾರತ ಪಕ್ಷದಿಂದ ವಿರೋಧ ಮಾಡ್ತೀನಿ. ಆಕ್ಚುಲಿ ವಿರೋಧ ಯಾಕೆ ಮಾಡಬೇಕು? ಈ ಅಧಿಕಾರಿಗಳನ್ನು ನೋಡಿದ್ರೆ ವಿರೋಧ ಮಾಡ್ಲೇಬಾರ್ದು. ಏನಪ್ಪಾ ಅಂತಂದ್ರೆ ಏನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರ, ಆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಹಿಡ್ಕೊಂಡು ಮೇಲಿನಂತ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಕತ್ತಾರ ನೋಡಿದ್ರಂದ್ರೆ ಈ ಖಾಸಗೀಕರಣಕ್ಕೆ ನಾವು ಬೆಂಬಲ ಕೊಡ್ಬಾರ್ದು. ಇನ್ನೇನೈತಪ್ಪ ಅಂದ್ರೆ ಏನ ತಳ ಕಾರ್ಮಿಕ ವರ್ಗ ಏನ್ ದುಡಿತಾ ಇದೆ, ಆ ದುಡಿಯ ವರ್ಗವನ್ನ ನೋಡಿ ನಾವು ಬೆಂಬಲಿಸಬೇಕಾಗುತ್ತೆ. ನೋಡಿ ನೀವು ಸಿಕ್ಕಾಪಟ್ಟೆ ಹಗರಣ ಎಲ್ಲಿ ಬೇಕಾದಲ್ಲಿ ಹಗರಣ ಮತನಿ ಹಗರಣ ಇರ್ಬೋದು, ಆಮೇಲೆ ಇಲ್ಲಿ ಕೆರೂರು ಹಗರಣ ಇರ್ಬೋದು, ಸಿಂದಗಿ ಹಗರಣ ಹಗರಣ ನಡೀತಾ ಇದ್ದಕ್ಕೆ ಎಸ್ಕಾಂನಂತ ವಿದ್ಯುತ್ ಕಂಪನಿಯ ಹಿರಿಯ ಅಧಿಕಾರಿಗಳು ಇವು ಯಾವೂ ವಿಚಾರ ಮಾಡಲ್ಲ. ಇಲ್ಲಿ ಹಗರಣದ ಬಂದಿರ್ತೈತೆ, ಅಲ್ಲಿ ರಾತ್ರಿ ಹೋಗಿ ಭೇಟಿ ಆಗ್ತಾರೆ. ಆದ ಕಾರಣ ಅದು ಸುದ್ದಿ ಆಗತ್ತೆ. ಅದಕ್ಕೆ ನಾ ಏನಂತೀನಿ, ಒಂದು 500 to 600 ಕೋಟಿ ರೂಪಾಯಿ ತನಕ ಲಾಸ್ಗಳು ಬರ್ತಾವೆ ವಿದ್ಯುತ್ ಕಂಪನಿ. ನಾನೇನಪ್ಪಾ ಅಂತಂದ್ರೆ ನಾನು ಒಬ್ಬ ಸುಮಾರು ಒಂದು 20-22 ವರ್ಷ ವಿದ್ಯುತ್ ಗುತ್ತಿಗೆದಾರಾಗಿದ್ದೀನಿ. ಅದರಲ್ಲಿ ಏನಿದೆ ಏನಿಲ್ಲ ಎಲ್ಲ ನಾನು ಅರಿತು ನೋಡಿದ್ದೀನಿ. ನಾನು ಹೇಳೋದಿಷ್ಟೇ, ನೀವು ಮಾಡ್ಲಾರ್ದ ಕೆಲಸ ನಾವು ಮಾಡಿ ತೋರ್ಸೋ ಕೆಪಾಸಿಟಿ ಅವ್ರ ಏನ್ ನಿಮ್ಮದು ಖಾಸಗೀಕರಣ ಮಾಡಬಾರ್ದು ಅಂತ ಹೇಳ್ತೀರಿ. ಲಾಸ್ಟ್ ಆ ಲಾಸ್ಟ್ ಬರಬಾರ್ದು ಅಂತ ಏನಂದ್ರೆ ಅಧಿಕಾರಿಗಳು ಕೂತ್ ಪ್ರಾಫಿಟ್ ತರುವ ಕಡೆ ಹೋಗೋದು. ನಿಮ್ ಕಡೆ ನಿಗುದಿಲ್ಲ ಅಂದ್ರೆ ಹೇಳ್ರಿ, ನಮ್ ಕಡೆ ಕೊಡ್ರಿ. ಒಂದ್ ವರ್ಷದಾಗ ನಿಮ್ಗೆ 500 to 600 ಕೊಟ್ರೆ ಪ್ರಾಫಿಟ್ ಮಾಡಿ ಕೊಡ್ಲಿಕ್ಕಂದ್ರೆ ನಾನು ಚಾಲೆಂಜ್ ಕೊಡ್ತೀನಿ. ಯಾಕಂದ್ರೆ ನೀವು ಬರೀ ಬಿಸಿ ಮೀಟಿಂಗ್ ದಲ್ಲಿ ಇಟ್ಕೊಂಡೇ ಕಾಲ ಹರಿಕಾರ ಮಾಡಿದಾಗ ಹೊರತಾಗಿ ಸಾರ್ವಜನಿಕರಿಗೆ ಏನ್ ಸಮಸ್ಯೆ ಅದಾವ ಏನಿಲ್ಲ ಅನ್ನೋದು ಗೊತ್ತ ವಿಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ಕಚೇರಿಯಲ್ಲಿ ಕುತ್ಕೊಂಡು ಬಿಸಿ ಮೀಟಿಂಗ್ ಮಾಡ್ತೀರಿ. ಒಂದು ಅಧಿಕಾರಿ